ನನ್ನ ಗಾಡಿದು ಟೈರ್ ಪಂಚರ್ ಆಗಿ ಸ್ವಲ್ಪ ಯಾಮಾರಿದ್ರು ನಾನು ಪ್ರಶ್ ಇಬ್ರು ಇವತ್ತು ಆಸ್ಪತ್ರೆಯಲ್ಲಿ ಮಲಗಬೇಕಾಗಿತ್ತು. ನಿನ್ನೆ ಬೆಳಿಗ್ಗೆ ನಾನ್ ಗಾಡಿ ಎತ್ಕೊಂಡು ಆಚೆ ಬರೋಷ್ಟರಲ್ಲಿ ಆಲೆ ಸ್ಕೂಲ್ ಹುಡುಗರು ಸ್ಕೂಲಿಗೆ ಹೋಯ್ತಾವೆ. ಅವಾಗ್ಲೇ ಗೊತ್ತಾಗಿದ್ದು ಟೈಮ್ 9 ಗಂಟೆ ಆಗೈತೆ ಅಂತ. ಹೆಂಗಪ್ಪಿ ಎಲ್ಲಾರು ಎದ್ದೀನೋ ಸ್ಕೂಲ್ಗೆ ಹೋಯ್ತಾರೆ. ನಾವು ಇವಾಗ ಎದ್ದೀನೋ ಇವಾಗ ಸ್ಕೂಟ್ರ್ ಎತ್ಕೊಂಡು ಆಚೆ ಬರ್ತಿದ್ದೀವಿ. ಇಬ್ರು ಚಡ್ಡಿ ಹಾಕಂದೆ ನಾವು ಸ್ಕೂಲ್ಗೆ ಹೋಗೋ ನಡಿಯಪ್ಪ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸ್ಕೂಲ್ ವರೆ ನಮ್ ಸೇರ್ಸ್ಕೋದಿಲ್ವಲ್ಲ. ನೀವು ದೊಡ್ಡ ಮಕ್ಳಾಗಿದ್ದೀರಿ ಹೋಗಪ್ಪ ಅಂತ ಚಿಕ್ಕ ಮಕ್ಳು ಕಳಿಸ್ಬಿಡ್ತಾರಲ್ಲ. ಆಮೇಲೆ ಓದೋ ತಕ್ಕನಾಗೆ ನಮ್ಗೆ ಕ್ಲಾಸ್ ಕೂರ್ಸ್ಕೊಂಡಿ ಕ್ಲಾಸ್ ಹೇಳ್ಕೊಟ್ರೆ ಸರಿ. ಹೋಗ್ರಪ್ಪ ನೀವು ದೊಡ್ಡ ಅಂದ್ಬಿಟ್ಟು ಎದ್ದೋಡ್ಸ್ಬಿಟ್ಟು ಏನ್ ಮಾಡೋದು? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಪಾಸ್ ಆಗ್ಬಿಟ್ಟಿದ್ದೀರಲ್ಲ, ತಗೋಪ್ಪ ನಿನ್ ಮಾರ್ಕ್ಸ್ ಕಾರ್ಡ್ ಅಂತಾನೆ ಅವಾಗ ಕೊಟ್ಟವ್ರಲ್ಲ. ಅವಾಗ ನೋಡ್ಬಿಟ್ಟೆ ಹೋಗ್ರಪ್ಪ ನಿಮ್ದು ಆಲ್ರೆಡಿ ಆಗೈತೆ, ಇವಾಗ ನೀವು ಓದ್ಕೊಡಿ ಸಾಕು. ನೀವು ಓದಿರೋದು ನೀವು ಓದಿ ಇಷ್ಟು ವರ್ಷ ನೀವು ಕಿತ್ಕೊಬಾಕಿರೋ ಸಾಕು. ಇವಾಗ ಬಂದು ವೈಕ್ಲನ್ನ ಹಾಳು ಮಾಡ್ಬಿಟ್ಟು ಕಂಡ್ರಪ್ಪ ಹೋಗ್ರಪ್ಪ ಅಂತಾರೆ. ನೆನ್ನೆ ನಾನು ಒಳಗೆ ಹೋಗಿರ್ಲಿಲ್ಲ. ನಾನು ಬೆಂಗಳೂರಿಗೆ ಹೋಗಿದ್ದೇನೆ. ಇವಾಗ ನಮ್ಮಪ್ಪ ಹೋಗಿ ಒಳಗೆ ಹೋಗಿ ಮೀನು ಬಂದವೆ. ನಾನ್ ನಿನ್ನೆ ಮೀನ್ ಹಿಡಿಯಕ್ ಹೋಗಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ, ನಾನು ಬ್ಲಡ್ ಕೊಡಕ್ಕೆ ಅಂತ ನಾನು ಬೆಂಗಳೂರಿಗೆ ಹೋಗಿದ್ದೆ. ಹಂಗಾಗಿ ನಮ್ಮ ಅಪ್ಪ ಹೋಗಿದ್ರು. ಸೊ ನಮ್ಮ ಅಪ್ಪ ಹೋಗ್ಬಿಟ್ಟು ನೋಡಿ ಇಷ್ಟು ಮೀನ್ ಹಿಡ್ಕೊ ಬಂದವ್ರೆ. ಒಂದ್ 10 kg ಅಷ್ಟೇನೋ ಜಿಲೇಬಿ ಹಿಡ್ಕೊ ಬಂದವ್ರೆ. ಇಷ್ಟೇನೆ ಇವತ್ತು ಮೀನ್ ಸಿಕ್ಕಿದ್ದು. ಮೀನೆಲ್ಲ ತೂಕ ಹಾಕಾದ್ಮೇಲೆ ಹಂಗೆ ಚಂಟ್ಮಾಡದಲ್ಲಿ ನಾನು ಪ್ರಶ್ ಇಬ್ರು ಕುಷ್ಕ ತಿನ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗ್ಬೇಕಾದ್ರೆ ಇಲ್ಲೊಬ್ರು ನೋಡ್ರಿ ಕಲಾವಿದ್ರು ಯಾವ ತರ ಹೋಯ್ತವ್ರೆ ಅಂತ. ಸ್ಕೂಟರ್ ಜಾಗ ಇಲ್ಲ ಅಂತಂದ್ರೆ ಏನಂತೆ, ನಾನು ಇಲ್ಲಿ ಏನಾದ್ರು ಮಾಡಿ ಸ್ಕೂಟರ್ ಮೇಲೆನೆ ಕುತ್ಕೊಂಡು ಹೋಗ್ತೀನಿ ಅಂತ ಅನ್ಬಿಟ್ಟು ಏನ್ ಮಾಡ್ತಾರೆ ಇವರು, ಕೋಳಿದು ಇದ್ರ ಮೇಲೆ ಏನ್ ಮಾಡ್ತಾರೆ, ಕೋಳಿ ಡಬ್ಬಿ ಮೇಲೆನೆ ಕುತ್ಕೊಂಡು ಹೋಯ್ತವ್ರೆ. ಹೊಡಿರಿ ಚಪ್ಪಾಳೆ ಇಂಥವ್ರಿಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ನೋ ಮಚ್ಚ, ಇವತ್ತು ನಾವು ಆದ್ರೂ ದೊಡ್ಡ ತಪ್ಪು ಕೆಲಸ ಮಾಡ್ಬಿಟ್ಟು ಅದು ನಾವು ನಿಜವಾಗ್ಲೂ ಹಿಂಗೆ ಮಾಡ್ತೀವಿ ಅಂತ ಅನ್ಕೊಂಡೇ ಇದ್ದಿರಲಿಲ್ಲ. ಇಷ್ಟೊಂದು ದೊಡ್ಡ ತಪ್ಪು ಕೆಲಸ ಮಾಡ್ಬೋದು. ನಾವು ಊಟ ಮಾಡ್ದೋ, ಈಗ ಬಿರಿಯಾನಿ ತಿಂದು ಮಕ್ಕನೇ ತೊಳಿಲಿಲ್ಲ, ಅಲ್ಲೂ ಊದ್ಲಿಲ್ಲ, ಆದ್ರೂ ಬಿರಿಯಾನಿ ತಿಂದಿಲ್ಲ. ಎಲ್ಲ ಹುಲಿ ಸಿಂಹ ಎಲ್ಲ ಅಲ್ಲಿ ಸಿಗಲ್ಲ ಕಣ್ಣ. ನಾವು ಹುಲಿ ಸಿಂಹ ಅಲ್ವಲ್ಲ, ನಾನು ತಿಮ್ಮ ಕಣ್ಣ, ತಿಮ್ಮ. ನಮ್ ಪ್ರಶಾಂತ್ ಅವ್ರ ಮನೆಯಿಂದ ಊರಿಗೆ ಹೋಗ್ಬೇಕಾದ್ರೆ ಪ್ರಶಾಂತ ನನ್ನ ಅಂಗಡಿ ಹತ್ರ ಡ್ರಾಪ್ ಮಾಡು ಅಂತಂದ. ಅದಕ್ಕೆ ಅವ್ನ್ ಡ್ರಾಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಗಾಡಿಲಿ ಹೆಂಗಾಯ್ತು ಗೊತ್ತಾ, ಗಾಡಿಲಿ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಟೈರ್ ಪಂಚರ್ ಆಗೇ ಬಿಡೋದ. ನಮ್ ಪುಣ್ಯಕ್ಕೆ ನಾವು ನಿಧಾನಕ್ಕೆ ಹೋಯ್ತಾ ಇರೋದಕ್ಕೆ ಬಚಾವಾದ. ಫಾಸ್ಟ್ ಆಗಿ ಏನಾದ್ರು ಹೋಗಿದ್ದಿದ್ರೆ ನಾನು ಮತ್ತೆ ಪ್ರಶಾಂತ್ ಇಬ್ರು ಇವತ್ತು ಗದ್ದೆ ಒಳಕ್ಕೆ ಬೀಳ್ಬೇಕಾಗಿತ್ತು. ಪ್ರಶಾಂತ ಬೇರೆ ಇವಾಗ ತಾನೇ ಬಿದ್ದು ಕೈ ಪೈ ಎಲ್ಲ ಹೇಟ್ ಮಾಡ್ಕೊ ಬಂದಿದ್ದ. ಮತ್ತೇನಾರು ಅವನ್ನ ಬೀಳ್ಸಿದ್ರೆ ನಾನು ತಿರ್ಗಾ ಅವನ ಆಸ್ಪತ್ರೆಗೆ ಹೋಗ್ಬಿಟ್ಟು ತಿರ್ಗಾ ಅಡ್ಮಿಟ್ ಆಗ್ಬೇಕಾಗತ್ತು. ಆ ತರ ಪರಿಸ್ಥಿತಿ ಬಂದ್ಬಿಡೋದು. ಅದಕ್ಕೆ ಅಲ್ಲಿಂದ ನಾವ್ ಏನ್ ಮಾಡ್ದೋ, ಗಾಡಿನ ಸ್ಲೋ ಮಾಡ್ಕೊಂಡು ಹೆಂಗೋ ಅಲ್ಲೇ ಸೈಡಿಗೆ ಹಾಕಿ ಇವನ್ನ ಬೇರೆ ಗಾಡಿಯನ್ನ ಹತ್ತಿಸಿ ನಾನು ಹಿಂದ್ಗಡೆ ಏನ್ ಮಾಡ್ತೀನಿ ಹೋಗ್ತಾ ಇದೀನಿ. ಇವಾಗ ಗಾಡಿ ಏನೋ ಹಂಗೆ ಹೆಂಗೋ ಓಡಿಸ್ಕೊಂಡು ಇಲ್ಲಿ ಪಂಚರ್ ಅಂಗಡಿ ಹತ್ರ ಬಂದ್ರೆ ಪಂಚರ್ ಅಂಗಡಿ ಅವನ ಅಣ್ಣ ಇನ್ನೂ ಬಂದೇ ಇಲ್ಲ. ಮತ್ತೆ ಲೇಟ್ ಆಗ್ತದೆ ಅಂತ ಅನ್ಬಿಟ್ಟು ಏನ್ ಮಾಡಿದೆ, ಮತ್ತೆ ಬೇರೆ ಅಂಗಡಿಗೆ ಹೋದೆ. ಬೇರೆ ಅಂಗಡಿ ಪಂಚರ್ ಶಾಪಿಗೆ ಹೋದಾಗ ಆ ಅಂಗಡಿ ಓಪನ್ ಆಗಿತ್ತು. ಬಟ್ ಏನಪ್ಪಾ ಅಂತಂದ್ರೆ ಯಾರ್ದು ಇನ್ನೊಂದು ಗಾಡಿದೊಂದು ಪಂಚರ್ ಹಾಕ್ಬೇಕಾಗಿತ್ತು. ಆ ಗಾಡಿಯವ್ರದ್ದು ಕಸ್ಟಮರ್ದು ಪಂಚರ್ ಹಾಕ್ತಿದ್ರು. ಸೊ ಅವ್ರದ್ದಾದ್ಮೇಲೆ ನನ್ ಗಾಡಿದು ಪಂಚರ್ ಆಗಿತ್ತು. ಪಂಚರ್ ಹಾಕ್ಸೋಣ ಅಂತ ಹೋದಾಗ ನೋಡ್ರೆ ಅಲ್ಲಿ ಟ್ಯೂಬೇ ಹೋಗ್ಬಿಟ್ಟೈತಂತೆ. ಆ ಪಂಚರ್ ಶಾಪರು ಟ್ಯೂಬ್ 450 ರೂಪಾಯಿ ಹೇಳಿದ್ರು. ಅದಕ್ಕೆ ನಾನೇನ್ ಮಾಡಿದೆ, ಬೇಡ ಅದು ಲೋಕಲ್ ಟ್ಯೂಬ್, ಅದು ನಾನು ಸೀಟ್ ಮತ್ತೆ MRF ಯಾವ್ದಾರ ತಗೋಬರ್ತೀನಿ ಅಂತ ಅನ್ಬಿಟ್ಟು ಏನ್ ಮಾಡಿದೆ, ಇಲ್ಲಿ ಕಸ್ಟಮರ್ ಯಾವ್ದಾರ ಒಂದು ಅಂಗಡಿ ಹೋಗಿ ನೋಡೋಣ ಅಂತ ಅನ್ಬಿಟ್ಟು ಏನ್ ಮಾಡ್ತಾ ಇದೀನಿ, ನನ್ನ ಫ್ರೆಂಡ್ ನ ಕರ್ಕೊಂಡು ನಾನು ಇವಾಗ ಟ್ಯೂಬ್ ತರೋಣ ಅಂತ ಅನ್ಬಿಟ್ಟು ಆಟೋ ಪಾರ್ಟ್ಸ್ ಹೋಗ್ತಾ ಇದೀನಿ. ಅಲ್ಲಿ ಆಟೋ ಪಾರ್ಟ್ಸ್ ಹತ್ರ ಹೋದ್ರೆ ಅಲ್ಲಿ ಸೀಟ್ ಮತ್ತೆ MRF ಟ್ಯೂಬ್ ಐತ ಅಂತ ಕೇಳಿದ್ರೆ ಆ ಅಂಗಡಿಯವನು ಟ್ಯೂಬೇ ಇಲ್ಲ ಅಂತ ಹೇಳ್ತಾವನೆ. ಅಲ್ಲಿಂದ ಸೀದಾ ಗಾಡಿನ ತಿರ್ಗಾ ಮತ್ತೆ ಮುಂದಕ್ಕೆ 700 ಸರ್ಕಲ್ ಬಂದೆ. 700 ಸರ್ಕಲ್ ಬಂದ್ಬಿಟ್ಟು ಅಲ್ಲಿ ಆ ಶಾಪ್ ಅಲ್ಲಿ MRF ಟ್ಯೂಬ್ ಮತ್ತೆ ಸಿ ಟ್ಯೂಬ್ ಯಾವ್ದೈತೆ ಅಂತ ಕೇಳಿದೆ. MRF ಟ್ಯೂಬ್ ಇಲ್ಲ, ಸೀಟ್ ಐತೆ ಅಂತಂದ್ರು. ಕೊನೆಗೆ ಸಿ ಟ್ಯೂಬ್ ನ ತಗೊಂಡು ಅಲ್ಲಿಂದ ಸೀದಾ ಪಂಚರ್ ಶಾಪಿಗೆ ಬಂದೆ. ಗೈಸ್ ರಿಯಲಿ ಹೆಂಗಾಯ್ತು ಅಂದ್ರೆ ಇವಾಗ ಪಂಚರು ಗಾಡಿ ಓಡಿಸ್ಕೊಂಡು ಬರ್ಬೇಕಾದ್ರೆ ಆಟೋಮೆಟಿಕ್ಕಾಗಿ ಅದೇ ಗಾಡಿ ಪಂಚರ್ ಆಗೋಯ್ತು. ಸೊ ನಾನು ಮತ್ತೆ ನಮ್ಮ ಅತ್ತೆ ಮಗ ಇಟ್ಕೊ ಬರ್ತಿದ್ದು. ಅವ್ನು ಬೇರೆ ಇವಾಗ ಬೇರೆ ಬಿದ್ದು ಗಾಡಿಯಲ್ಲಿ ಕೈ ಕಾಲೆಲ್ಲ ಏಟ್ ಮಾಡ್ಕೊಂಡು ಬಂದ. ನಾವೇನಾದರೂ ಫಾಸ್ಟಾಗಿ ಬಂದಿದ್ದಿದ್ರೆ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತು, ಅವನು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತು. ಬಟ್ ಏನಪ್ಪ ಅಂದರೆ ನಾವು ಮೀಡಿಯಮಾಗಿ ಬಂದಿದ್ದು. ಗಾಡಿ ಪಂಚರ್ ಆಗಿದ್ದು ನಾವು ಸ್ವಲ್ಪ ಮೀಡಿಯಮಾಗಿ ಸೈಡ್ಗೆ ಆಗಿದ್ದಕ್ಕೆ ಬಚಾವಾಯಿತು.
ಇಲ್ಲ ಅಂತಂದರೆ ಯಾವುದೋ ಗೆದ್ದೆ ಮೇಲೆ ಹೋಗ್ಬಿಟ್ಟು ಇಬ್ಬರು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಸೊ ಇವಾಗ ಅವನು ಅಂಗಡಿ ಓಪನ್ ಮಾಡ್ಬೇಕಂತ ಅಂದ್ಬಿಟ್ಟು ಅಂಗಡಿ ಹೋಗಾಯಿತು. ಸೊ ಇವಾಗ ನಾವು ಇಲ್ಲಿ ಪಂಚರ್ ಹಾಕಿಸ್ಕೊಂಡು ಹೋಗ್ಬೇಕು ಇವಾಗ ಊರಿಗೆ. ಸೊ ಬನ್ನಿ ಹೋಗೋದ. ಪಂಚರಲ್ಲಿ ಹಾಕಿಸ್ಕೊಂಡು ಪ್ರಶಾಂತನ ಅಂಗಡಿ ಹತ್ರ ಬಂದ್ರೆ ಯಾವುದೋ ಹೊಸ್ದಾಗ ಒಂದು ಪ್ರಾಡಕ್ಟ್ ತಂದಿದ್ದೀನಿ ಫ್ಯಾನ್ ಅಂತ ಅಂದ್ಬಿಟ್ಟು ಆನ್ ಮಾಡು ಅಂತಂದ. ಅದ್ ನಾನ್ ಮಾಡಿದ್ರೆ ಕರೆಂಟ್ ಶಾಕ್ ಹೊಡೆದು ಬಿಡೋದ. ಬರೀ 99 ರುಪೀಸ್ಗೆ ತಂದಿರೋದು. ಅಣ್ಣನು ಟ್ರೈ ಮಾಡಿದ್ರು. ಅಲ್ಲೇ ಪ್ರಶಾಂತನ ಅಂಗಡಿ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಆದ್ಮೇಲೆ ಊರಿಗೆ ಹೋಗೋಣ ಅಂತ ಅನ್ಬಿಟ್ಟು ಊರಿಗೆ ಬರ್ಬೇಕಾದ್ರೆ ಇಲ್ಲೇ ಮದ್ದು ಟಿಫನ್ಸ್ ಹತ್ರ ಇಲ್ಲೊಬ್ರು ಕಬ್ ಜ್ಯೂಸ್ ಮಾಡ್ತಾರೆ. ಅಲ್ಲೇ ಕಬ್ ಜ್ಯೂಸ್ ಕುಡಿಯೋಣ ಅಂತ ಅನ್ಬಿಟ್ಟು ಗಾಡಿನ ಸೈಡ್ಗೆ ಹಾಕ್ತೆ. ಫ್ರೆಶ್ ಆಗಿ ಕಬ್ ಜ್ಯೂಸ್ ಏನೋ ರೆಡಿ ಆಯ್ತು. ಹಂಗೆ ಅವಣ್ಣ ತಗಪ್ಪ ಕುಡಿ ಅಂತ ಕೊಟ್ರು. ಹಂಗೆ ಅಲ್ಲಿಂದ ಒಂದ್ ಕಬ್ ಜ್ಯೂಸ್ ಕುಡ್ಕೊಂಡು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮದ್ದು ಟಿಫಾನಿಸ್ ಅಂತ ಇದೊಂದೇ ಓಪನ್ ಆಗಿದ್ದು ಹೊಸ್ತಾಗಿ ಅಂತ ಅನ್ಬಿಟ್ಟು. ಇವಾಗ ನೋಡಿದ್ರೆ ಬರೀ ಸುತ್ತಮುತ್ತ ಎಲ್ಲಾರು ನೋಡುಗುರು ಬರೀ ಹೋಟ್ಲು ಹಂಗೆ ಅಲ್ವಾ. ಜನ ಒಂದ್ ಕಡೆ ಎಲ್ಲಿ ಜಾಸ್ತಿ ಬರ್ತಾವ್ರೆ ಅಂತ ಅಂದಾಗ ಒಂದ್ರಿಂಚರ ನಡೀತಾನೆ ಇರುತ್ತೆ ನೋಡಿ. ಫಸ್ಟ್ ಒಂದೇ ಒಂದು ಹೋಟ್ಲ್ ಇತ್ತು ಇಲ್ಲಿ. ಅದಾದ್ಮೇಲೆ ನೋಡಿ ಮೆಕಾನ್ಸ್ ಅಂತೆ, ಯಾವ್ದೋ ಕೇಶವ ಅಂತ, ಅಚ್ಪನ್ ಅಂತೆ, ಸಮೋಸಾ ಪಾರ್ಟಿ ಅಂತೆ, ಏನೇನ್ ಅಂಗಡಿಗಳು ಬರ್ತವೆ ಗುರು. ಹುಸಿ ಶಾಪ್ಗಳು ಬಂದಿಲ್ಲ ಇಲ್ಲಿ ನೋಡಿ. ಎಷ್ಟ್ ಅಂಗಡಿಗಳು ಐತೆ. ಯಾರು ಯಾವ್ದಾದ್ರು ಅಂಗಡಿ ಮಾಡ್ಕೊಳ್ಳಿ, ನಾವೆಲ್ಲ ಇಲ್ಲಿಗೆಲ್ಲ ಹೋಗಲ್ಲ. ನಮ್ಗೆಲ್ಲ ಯಾಕೆ ಹೇಳಿ, ನಡೀರಿ ಹೋಗೋಣ ನಮ್ಮ ಊರಿಗೆ. ಹಂಗೆ ಬರ್ಬೇಕಾದ್ರೆ ರುದ್ರಾಕ್ಷಿಪುರದ ಹತ್ರ ನನ್ ಗಾಡಿ ಸ್ವಲ್ಪ ಯಾಕೋ ಲೈಟು ಮತ್ತೆ ಆರನ್ನು ಇಂಡಿಕೇಟರ್ ಎಲ್ಲ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ. ಅದನ್ನ ರೆಡಿ ಮಾಡ್ಸೋಣ ಅಂತ ಅನ್ಬಿಟ್ಟು ನಮ್ಮೂರವ್ರೆ ಇಲ್ಲಿ ಶಾಪ್ ಮಡಗಿರೋದು ರುದ್ರಾಕ್ಷಿಪುರದ ಹತ್ರ ಶಾರುಖ್ ಖಾನ್ ಅಂತ ಅವ್ರ ಹತ್ರ ಗಾಡಿ ರೆಡಿ ಮಾಡಿಸ್ಕೊಂಡು ಹಂಗೆ ನನ್ ಗಾಡಿಗೆ ಫುಲ್ ಸ್ನಾನ ಮಾಡಿಸ್ಕೊಂಡು ಮಿಂಚಿಸ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಮನೆಗೆ ಹೋದೆ. ಮನೆಗೆ ಹೋಗಿದ ತಕ್ಷಣ ಮಳೆ ಎಲ್ಲಿತ್ತೋ ಏನೋ ಕಣೆ ಗುರು, ಬಂದೇ ಬಿಡ್ತು ಮಳೆ. ನಾನ್ ಬೇರೆ ಅಪರೂಪಕ್ಕೆ ಮಳೆ ಬಂತಲ್ಲ ಅಂತ ಅನ್ಬಿಟ್ಟು ಸಾಂಗ್ ಬೇರೆ ಆಡ್ತಿದ್ದೆ. ಅದ್ಯಾವ ಸಾಂಗ್ ಗೊತ್ತಾ? ಮಳೆ 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 ಸಾಕಮ್ಮ ಮಳೆ ಸಾಕಮ್ಮ ಮಳೆ ಬಂದದ್ದು ಅಪರೂಪ ಮಳೆ ಬಂದೈತೆ. ಅಪರೂಪಕ್ಕೆ ಎಷ್ಟು ದಿನ ಆಯ್ತು ಮಳೆ ಬೀಳಿಸಾನೆ ನೋಡಿ. ಮಳೆ ಇದು ಈ ಕಾಲದಲ್ಲಿ ನಮ್ಮನೆ ಇವಾಗ ಇಲ್ಲಿ ಇರೋದು ನಿಮ್ಮನೆ. ಇವಾಗ ನೀನಿದೆಯಾ ನಾನಿದ್ದೀನಿ, ಸರಿನಾ? ಮಳೆ ಬರ್ತಾ ಇದೆ, ಏನ್ ಮಾಡ್ತೀಯಾ? ಈಗ ಇನ್ನು ಸೋರ್ತಿದೆ ಮಳೆ, ಏನ್ ಮಾಡೋಕ್ಕಾಗಲ್ದು. ಈಗ ಇಲ್ಲೆಲ್ಲ ಸೋರ್ತಾನೆ. ಇಲ್ಲಿ ಎಲ್ಲಿ ಸೋಡೋಗೈತೆ, ಟಾಪಲ್ ಹಾಕಿದ್ದೀನಿ, ಆದ್ರೂ ಹೊಡೆದೈತೆ, ನೀರ್ ಬಂದಿದೆ, ಏನ್ ಮಾಡೋಕ್ಕಾಗಲ್ದು. ಮಳೆ ಬರ್ಲಿ, ಇವಾಗ ಉಯ್ಲಿ. ನೆಂದ್ರೆ ಏನ್ ಆಗುದಿಲ್ಲ. ನಾವು ಉಯ್ಲಿ ನೋಡಿ. ನಮ್ಮ ಬುದ್ದಯ್ಯ ಮುದ್ದೆ ತಿಂಡಿ ಮುದ್ದೆ ಇದ್ದಾನ ನೋಡ್ರಿ. ಮುದ್ದಯ್ಯ, ಈ ಮುದ್ದಯ್ಯನ ಹೆಂಡತಿ ಇವಳೆ ಶಾರದಮ್ಮ ಅಂತ. ಶಾರದಾಂಬೆ ಇವಳು. ಬಾ ದಣ್ಣಳ ಕಣ ಅದು. ಅಲ್ಲ, ಸೀಪೆ ಮರ ಇರೋದು ಇಲ್ಲಿ. ನೀನು ಅಲ್ಲೋಗ್ಬಿಟ್ಟು ಉಳ್ಚಿ ಮರದಲ್ಲಿ ಹೋಗ್ಬಿಟ್ಟು ನೀನು ಸೀಪೆ ಹಣ್ಣು ಸಿಗ್ತದೆ ಅಂತಂದ್ರೆ ಸಿಗತ್ತೆ ನಿನಗೆ. ಬಾ ಇತ್ತಾಗ ಬಾ. ಯಾಕೆ ನೀನು ಬಾಳ್ಗೆಡ್ದಲ್ದೇನೆ ನಮ್ಮನ್ನ ಯಾಕೆ ಬಾಳ್ಗೆಡ್ಸಿಯ? ಬಾಯ್ಲಿ ಆಡಕ್ಕೆ ಸೊಪ್ಪಾಯ್ತು, ಕಿತ್ಕ ಬಾ. ಓಲಿ ಓದದ ತಪ್ಪನಾಗೆ ಸೀಪೆಕಾಯಿ ಸಿಗ್ಲಿಲ್ಲ ನಿನಗೆ. ಆಡಕ್ಕೆ ಸೊಪ್ಪಾರಾಯ್ತು, ಬಾ ಕಿತ್ಕಂದು. ಎಳೆ ಬಿಡ್ಬೇಡ, ಎಳೆ. ಅಲ್ಲ, ನೀನು ಹಾಡು ತಿನ್ನೋ ಸೊಪ್ಪನ ನೀನು ಬಂದ್ಬಿಟ್ಟು ಇದ್ರೊಳಗೆ ಹಣ್ಣದೆ, ಇದ್ರೊಳಗೆ ಸೀಪೆ ಹಣ್ಣು ಅಳದೆ ಅಂತಂದ್ರೆ ಎಲ್ಲಿದೆ ಸೀಪೆ ಹಣ್ಣು ನಿನಗೆ? ಎಲ್ಲ ನೀನು ಮೋಸ್ಟ್ಲಿ ರಾತ್ರಿ ಎಣ್ಣೆ ಹೊಡೆದು ಬಿಟ್ಟಿದೀಯ ನೀನು. ಅದಕ್ಕೆ ಹಂಗಲ್ಲ. ಇಲ್ಲೇ ಇದನ್ನ ಈ ಹಣ್ಣಾಗಿರೋ ಎಲೆನ ನೀನು ಸೀಪೆಗೆ ಅಂತ ಅಂದ್ಬಿಟ್ಟು ನಮಗೂ ನೀನು ತಲೆ ಕೆಡಿಸ್ತಲ್ದೆ ನಮಗೂ ತಲೆ ಕೆಡಿಸ್ತದಿಲ್ಲ ನೀನು. ಹೆಂಗೆ ನೀನು ಹೇಳು? ಆಯಿತು, ಫೋಟೋ ತಗೋತಿಲ್ಲ, ವಿಡಿಯೋ ಮಾಡ್ಕೊತಾರದು, ಸರಿನೇ? ವಿಡಿಯೋ ಮಾಡ್ಕೊಡ್ತಾರದು. ಗೈಸ್ ನೋಡಿ, ಇವರೇ ಜಯಮ್ಮ ಅಂತ. ಇವ್ರು ನಮ್ಮ ಅತ್ತೆ ಆಗಬೇಕು. ಇವ್ರನ್ನ ನಾವು ಪ್ರೀತಿಯಿಂದ ಬೋಡಮ್ಮ ಅಂತೀವಿ. ಯಾಕೆ ಬೋಡಮ್ಮ ಅಂತೀವಿ ಅಂತಂದರೆ ಅಮ್ಮಂಗೆ ಬೋರ್ಡ್ ಅಲ್ಲಿಲ್ಲ, ಅದಕ್ಕೆ ನಾವು ಬೋಡಮ್ಮ ಅಂತೀವಿ. ಬೋಡಮ್ಮ ಅಂತೀವಿ. ಯಾಕೆಂದರೆ ಅಮ್ಮಂಗೆ ಸ್ವಲ್ಪ ಅಲ್ಲಿಲ್ಲ, ಅದಕ್ಕೆ ನಾವು ಬೋಡಮ್ಮ ಅಂತೀವಿ. ಅಷ್ಟೇ. ಅಲ್ಲ, ಆದ್ರೂ ನೀನು ನಮಗೆ ಚೆನ್ನಾಗಿ ಹಣ್ಣು ತಿನ್ನಿಸ್ತಲ್ಲ ಬಿಡು. ನಿನ್ನ ಎಲ್ಲೋ ಕಳಿಸ್ಬೇಕು ನಿನ್ನ.
ಎಲ್ಲೋ ಕಳಿಸ್ಬೇಕು ನೀನು. ನಮ್ಮ ಅಜ್ಜಿಗೂ ಮತ್ತೆ ನಮ್ಮ ಅತ್ತೆಗೆ ಇಬ್ರಿಗೂ ಕ್ವಾಟ್ಲೆ ಕೊಟ್ಟಾದ್ಮೇಲೆ ನಮ್ಮ ಅಕ್ಕರ ಮನೆ ಹತ್ರ ಹೋದೆ. ನಮ್ಮ ಅಕ್ಕರ ಮನೆ ಹತ್ರ ಹೋದಕ್ಕಿಂತ ನಮ್ಮ ಅಕ್ಕರ ಮನೇಲಿ ಇವತ್ತು ನಮ್ಮೂರಲ್ಲಿ ಹೊಸದಾಗಿ ಓಪನ್ ಆಗಿರೋ ಮುತ್ತರಾಯ ಸ್ವಾಮಿ ದೇವಸ್ಥಾನದ ಇವತ್ತು ಅವ್ರದೇನೆ ಪೂಜೆ, ಅಂದ್ರೆ 3ನೇ ದಿನದ ಪೂಜೆ ಇವರೇನೆ ಮಾಡಿಸ್ತಿರೋದು. ಪ್ರಸಾದ ಅಂತ ಅನ್ಬಿಟ್ಟು ಪುಳಿಯೋಗರೆ, ಕಡ್ಲೆ ಬುಗ್ರಿ ಹಾಗೆ ಅವಲಕ್ಕಿ ಇಷ್ಟು ಪ್ರಸಾದನ ಸಂಜೆ ದೇವಸ್ಥಾನದ ಹತ್ರ ಪೂಜೆ ಆದ್ಮೇಲೆ ಊರಲ್ಲಿರೋ ಎಲ್ಲಾ ಜನರಿಗೆಲ್ಲಾನು ಪ್ರಸಾದನ ಅಂತೀವಿ ನಾವೇನೆ. ಅಲ್ಲಿಂದ ಗಾಡಿ ಹತ್ಕೊಂಡು ಊಟದ ಪ್ಲೇಟ್ ತರಬೇಕಾಗಿತ್ತು ಪ್ರಸಾದ ಕೊಡಕ್ಕೆ ಅಂದ್ಬಿಟ್ಟು ಸ್ವಲ್ಪ ತಂದಿದ್ದು, ಇನ್ನು ಸ್ವಲ್ಪ ಸಾಲ್ಟೇಜ್ ಆಗುತ್ತೆ ಅಂತ ಏನ್ ಮಾಡ್ತಾ ಇದೀವಿ ಇವಾಗ ಮದ್ದೂರ್ಗೆ ಹೋಗ್ಬಿಟ್ಟು ಆ ಪ್ಲೇಟ್ ನ ತರಕ್ ಹೋಗ್ತಾ ಇದೀವಿ. 7 ಗಂಟೆ ಆದ್ಮೇಲೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೀತಿತ್ತು. ಪೂಜೆ ಎಲ್ಲ ನಡೆದಾದ್ಮೇಲೆ ಎಲ್ರಿಗೂ ಪ್ರಸಾದ ಕೊಡೋಣ ಅಂತ ಅನ್ಬಿಟ್ಟು ನಾನು ದೇವರಿಗೆ ಮಂಗಳಾರತಿ ತಗೊಂಡು ಅಲ್ಲಿಂದ ಸೀದಾ ಊಟ ಕೊಡೋಣ ಅಂತ ಅನ್ಬಿಟ್ಟು ಆಟದೊಳಗೆ ಹೋದೆ. ಆಟದೊಳಗಡೆ ತಂದಿರೋ ಪ್ರಸಾದ ಎಲ್ಲ ನಮ್ಮ ಊರಲ್ಲಿರೋ ಚಿಕ್ಕೈಕ್ಳು ದೊಡ್ಡವರು ಹಾಗೆ ಎಲ್ಲಾರು ಕೂಡ ಬಂದು ದೇವಸ್ಥಾನದ ಹತ್ರ ಬಂದು ಪ್ರಸಾದನ ಇಸ್ಕೊಂಡು ಎಲ್ರು ಕೂಡ ಇಲ್ಲೇ ತಿಂದು ಹಾಗೆ ಮನೆಗೆ ಹೋದ್ರು. ಹಂಗೆ ನಾವು ದೇವಸ್ಥಾನದ ಹತ್ರ ಪ್ರಸಾದ ಎಲ್ಲ ಕೊಟ್ಟು ನಾವು ಕೂಡ ಮನೆ ಹೋಗಿ ನಾವು ಸ್ವಲ್ಪ ಪ್ರಸಾದ ಎಲ್ಲ ತಿಂದು ಅಲ್ಲಿಂದ ಸೀದಾ 9 ಗಂಟೆ ಆದ್ಮೇಲೆ ನಾನು ಗಗನ ಇಬ್ರು ವಾಕಿಂಗ್ ಹೋಗ್ಬಿಟ್ಟು ಅಲ್ಲಿಂದ ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡು. ಇದಿಷ್ಟು ಕೂಡ ನೆನೆಲಾಗು. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದೇ ಒಂದು ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ.